ಸಿದ್ದರಾಮಯ್ಯ ರಣತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲೂ ಕೂಡ ಪ್ಲಾನ್ ಫಿಕ್ಸ್ ಆಗಿದೆ. ರಾಹುಲ್ ಗಾಂಧಿ ಮನವೊಲಿಸಲು ಹೊಸ ಗೇಮ್ ಪ್ಲಾನ್ ಅನ್ನ ಡಿಕೆ ಕ್ಯಾಂಪ್ ಮಾಡ್ತಾ ಇದೆ. ಈಗ ಬರುವ ಪಂಚರಾಜ್ಯಗಳ ಎಲೆಕ್ಷನ್ ಅಸ್ತ್ರ ಮಾಡಿಕೊಂಡು ರಾಗ ಮನಗೆಲ್ಲಲು ತಂತ್ರ. ಶಾಸಕರ ಮೂಲಕವೂ ಹೈಕಮಾಂಡ್ ಮನಗೆದ್ದು ಸಿದ್ದು ಮನವೊಲಿಸಲು ಡಿಕೆ ಪ್ಲಾನ್. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಸಣ್ಣ ಡೈನಾಮಿಕ್ಸ್ ಇರಿಸಿರುವ ಡಿಕೆಶಿ. ಕ್ಷಣವೂ ಅಗ್ರೆಸಿವ್ ಆಗಿ ಸಿಎಂ ಪಟ್ಟಕ್ಕೆ ಬಿಗಿ ಪಟ್ಟು ಹಿಡಿಯಲು ಡಿಕೆ ಕ್ಯಾಂಪ್ ಪ್ಲಾನ್. ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲಾನ್ ಮಾಡಲು ಸದ್ದಿಲ್ಲದೆ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆ. ಸಿದ್ದರಾಮಯ್ಯ ರಣತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲೂ ಕೂಡ ಪ್ಲಾನ್ ಫಿಕ್ಸ್ ಆಗಿದೆ. ರಾಹುಲ್ ಗಾಂಧಿ ಮನವೊಲಿಸಲು ಹೊಸ ಗೇಮ್ ಪ್ಲಾನ್ ಅನ್ನ ಡಿಕೆ ಕ್ಯಾಂಪ್ ಕೂಡ ಮಾಡ್ತಾ ಇದೆ. ಈಗ ಬರುವ ಪಂಚರಾಜ್ಯಗಳ ಎಲೆಕ್ಷನ್ ಏನಿದೆ ಅದನ್ನ ಅಸ್ತ್ರ ಮಾಡ್ಕೊಂಡು ರಾಗ ಮನವೊಲಿಸಲು ತಂತ್ರ ರೂಪಿಸ್ತಾ ಇದ್ದಾರೆ. ಶಾಸಕರ ಮೂಲಕವೂ ಹೈಕಮಾಂಡ್ ಮನ ಗೆಲ್ಲಲು ಪ್ಲಾನ್ ಮಾಡ್ತಾ ಇದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಸಣ್ಣ ಡೈನಮೈಟ್ ನ ಡಿಕೆ ಶಿವಕುಮಾರ್ ಅವರು ಸಿಡಿಸಿದ್ದಾರೆ. ಕ್ಷಣವೂ ಅಗ್ರೆಸಿವ್ ಆಗಿ ಸಿಎಂ ಪಟ್ಟಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಮುಖ್ಯವಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಈ ಒಂದು ಸಿದ್ದರಾಮಯ್ಯ ಅವರ ಸ್ಥಾನ ಏನಿದೆ ಅದನ್ನ ಭದ್ರ ಮಾಡಬೇಕು ಅಂತ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಬಣದವರು ಅಷ್ಟೇ ನಾವೇನ್ ಕಡಿಮೆ ಇಲ್ಲ ಅಂತ ತಮ್ಮದೇ ಆದಂತಹ ಕೆಲವೊಂದಿಷ್ಟು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಯಾವುದೇ ರೀತಿಯ ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು ಕೇವಲ ಸ್ಟೇಟ್ಮೆಂಟ್ ನಲ್ಲೇ ಉಳಿತಾ ಇದೆ ಇದೆಲ್ಲವೂ ಕೂಡ. ಆದ್ರೆ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗೋದೇ ಇಲ್ವಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ಳೋದೇ ಇಲ್ವಾ? ಯಾಕೆಂತಂದ್ರೆ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಹೈಕಮಾಂಡ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆ? ಇನ್ನು ಮುಂದೆ ಏನಾದ್ರೂ ನಾಯಕತ್ವ ಬದಲಾವಣೆ ಆಗಬಹುದಾ? ಸಾಹಿತ್ಯ ಅಧಿವೇಶನ ಮುಗಿದ ಬಳಿಕ ನಿಧಾನಕ್ಕೆ ಚುರುಕುಗೊಳ್ತಾ ಇದೆ ನಾಯಕತ್ವ ವಿಚಾರ. ಪ್ರಮುಖವಾಗಿ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಹಿಂಬಾಲಿಕ ಶಾಸಕರುಗಳು ಒಂದಿಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಾಯಕತ್ವ ವಿಚಾರ ಅನ್ನುವಂತಹದ್ದೇನಿದೆ ಅದನ್ನ ಕರೆದು ಮಾತನಾಡುವಂತಹ ಕೆಲಸಕ್ಕೆ ಹೈಕಮಾಂಡ್ ನಾಯಕರು ಹೋಗಿಲ್ಲ. ಯಾಕಂದ್ರೆ ಸದ್ಯದ ಈ ಪರಿಸ್ಥಿತಿಯಲ್ಲಿ ನಾಯಕತ್ವ ವಿಚಾರದ ಬಗ್ಗೆ ಏನ್ ಮಾತನಾಡಿದ್ರು ಕೂಡ ಸಮಸ್ಯೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಎಲ್ಲೋ ಕಿಡಿ ಮತ್ತೆ ಹತ್ತಿದಂಗಿದೆ. ಶಿವಗಂಗಾ ಬಸವರಾಜ್ ಕೂಡ ಏನೋ ಸ್ಪಷ್ಟತೆಯನ್ನ ನೀಡಬೇಕು ಹೈಕಮಾಂಡ್ ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ರು. ಇದರ ಜೊತೆಗೆ ಈಗ ಮತ್ತೆ ಬೇರೆ ಬೇರೆ ನಾಯಕರುಗಳು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕಿಡಿಕಾರ್ತಾ ಇದ್ದಾರೆ. ಸಾಹಿತ್ಯ